ನಮಸ್ತೆ ಎವ್ರಿವನ್, ವೆಲ್ಕಮ್ ಟು ಕ್ರಿಯೇಟಿವ್ ಕಿಚನ್. ಇವತ್ತು ಕೃಷ್ಣನಿಗೆ ಇಷ್ಟವಾದ ಅವಲಕ್ಕಿಯಿಂದ ಕಚ್ಚಿ ಅವಲಕ್ಕಿ ಮಾಡೋದನ್ನು ಹೇಳ್ಕೊಡ್ತೀನಿ. ಸೊ ಈ ಗಟ್ಟಿ ಅವಲಕ್ಕಿ ಬರುತ್ತಲ್ಲ, ಈ ಗಟ್ಟಿ ಅವಲಕ್ಕಿನ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಇಲ್ಲಿ ನೋಡ್ಬೋದು, ಈ ಗಟ್ಟಿ ಅವಲಕ್ಕಿನ ನಾನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿದ್ದೀನಿ. ಸ್ವಲ್ಪ ತರ್ತರಿಯಾಗಿ ರವೆ ಥರ ಆದರೆ ಸಾಕಿದು. 1 ಕಪ್ಪು ಕೊಬ್ಬರಿ ಇಟ್ಕೊಂಡಿದ್ದೀನಿ, ಕೊಬ್ಬರಿ ತುತ್ತು. ಇದು ಒಗ್ಗರಣೆಗೆ ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಕಡಲೆಕಾಯಿ ಬೀಜ, ಸಾಂಬಾರು ಪುಡಿ, ನಮ್ಮ ಮನೆಯಲ್ಲಿ ಯಾವಾಗ ಸಾಂಬಾರು ಮಾಡೋಕ್ಕೆ ಯೂಸ್ ಮಾಡ್ತೀವಲ್ಲ ಅದೇ ಸಾಂಬಾರು ಪುಡಿ. ಮತ್ತು ಇಲ್ಲಿ ನೋಡ್ಬೋದು ನೀವು, ನಾನು ಗೊಜ್ಜಿಗೆ ಹುಣಸೆ ಹಣ್ಣು ಮತ್ತು ಬೆಲ್ಲ ಮತ್ತು ಉಪ್ಪು ಮೂರನ್ನು ಹಾಕಿಬಿಟ್ಟು 1 ಅವರ್ ಮುಂಚೆ ನೆನೆಸಿಟ್ಟಿದ್ದೀನಿ. ನೋಡ್ಬೋದು ನೀವು, ಗೊಜ್ಜೆಲ್ಲ ಬಿಟ್ಕೊಂಡಿದೆ. ಇವಾಗ ಒಗ್ಗರಣೆ ಮಾಡೋದ್ರಿಂದ ಸ್ಟಾರ್ಟ್ ಮಾಡೋಣ. ಇವಾಗ ಮೊದಲೇ ಒಗ್ಗರಣೆ ಮಾಡ್ಕೊಳ್ಳೋಣ. ಎಣ್ಣೆ ಕಾದಿದೆ, ಅದಕ್ಕೆ ಸಾಸಿವೆ ಹಾಕ್ತಾಯಿದ್ದೀನಿ ಮತ್ತು ಇವಾಗ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಕಡಲೆ ಬೀಜ ಸೇರಿಸೋಣ. ಸ್ವಲ್ಪ ಕಡಲೆ ಬೀಜ ಸ್ವಲ್ಪ ಅದು ರೋಸ್ಟ್ ಆಗಬೇಕು, ಅಲ್ಲಿ ತನಕ ಸ್ವಲ್ಪ ಅದನ್ನು ಎಣ್ಣೆ ಫ್ರೈ ಮಾಡ್ಕೊಳ್ಳೋಣ. ಒಂದು 2 ನಿಮಿಷ ಸಾಕು, 2 ನಿಮಿಷಕ್ಕೆಲ್ಲ ಅದು ಹೋಗುತ್ತೆ. ಇವಾಗ ಕಡಲೆ ಬೀಜ ಆಗಿದೆ. ಇವಾಗ ಇದಕ್ಕೆ ನಾವು ಕೊಬ್ಬರಿ ತುರಿದಿಟ್ಕೊಂಡಿದ್ದೆಲ್ಲ ಅದನ್ನು ಹಾಕ್ಕೊಳ್ಳೋಣ. ಹಾಕ್ಬಿಟ್ಟು 1 ನಿಮಿಷ ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ. ಇವಾಗ ಇದಕ್ಕೆ ನಾನು ಗ್ರೈಂಡ್ ಮಾಡ್ಕೊಂಡಿರುವಾಗ ಗಟ್ಟಿ ಅವಲಕ್ಕಿ ಪುಡಿನ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು 1 ನಿಮಿಷ ಇದನ್ನು ಎಣ್ಣೆಯಲ್ಲಿ ಬಿಸಿ ಮಾಡಿ ಇವಾಗ ನಾವು ಇದನ್ನು ಸ್ಟವ್ ಆಫ್ ಮಾಡ್ಕೊಂಡ್ಬಿಡೋಣ. ಇವಾಗ ನೋಡ್ಬೋದು ನೀವಿಲ್ಲಿ ಒಗ್ಗರಣೆಯಲ್ಲಿ ಅವಲಕ್ಕಿ ಎಲ್ಲ ಹಾಕಿಬಿಟ್ಟು ನಾನು ಅದನ್ನು ನೀಟಾಗಿ ಸಮ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾವು 2 ಸ್ಪೂನು ಸಾಂಬಾರು ಪುಡಿ ಹಾಕ್ಕೊಳ್ಳೋಣ. ಇದರಲ್ಲೇ ಖಾರ ಇರುತ್ತೆ ಸಾಂಬಾರು ಪುಡಿನಲ್ಲಿ, 2 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಸಾಂಬಾರು ಪುಡಿನೂ ಇವಾಗ ನಾವು ನೀಟಾಗಿ ಅವಲಕ್ಕಿ ಮೇಲೆ ನೀಟಾಗಿ ಅದನ್ನು ಸ್ಪ್ರೆಡ್ ಮಾಡ್ಕೊಳ್ಳೋಣ. ಇವಾಗ ಸ್ಪ್ರೆಡ್ ಮಾಡ್ಕೊಂಡಾದ್ಮೇಲೆ ನಾವಿಲ್ಲಿ ಮಾಡಿಟ್ಕೊಂಡಿರೋಂಥ ಹುಣಸೆ ಹಣ್ಣಿನ ರಸ ಏನಿದೆ, ಇದರೊಳಗಡೆ ನಮಗೆ ಹುಣಸೆ ಹಣ್ಣಿನ ರಸ, ಬೆಲ್ಲದ ಪುಡಿ ಹಾಕಿದ್ದೆ ನಾನು, ಬೆಲ್ಲದ ಪುಡಿ, ಆಮೇಲೆ ಉಪ್ಪು ಎಲ್ಲದನ್ನು ನಾನು ನೀಟಾಗಿ ರಸ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಈ ಅವಲಕ್ಕಿ ಮೇಲೆ ಸ್ಪ್ರೆಡ್ ಮಾಡೋಣ. ಇವಾಗ ಮಾಡಿಟ್ಕೊಂಡಿರೋಂಥ ರಸನ, ಹುಣಸೆ ಹಣ್ಣಿನ ರಸನ ಅದ್ರ ಮೇಲೆ ಹಾಕ್ಕೊಳ್ಳೋಣ. ಇದನ್ನೇನು ನಾವು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದನ್ನು ಹಿಂಗೆ ಹಾಕ್ಬಿಟ್ಟು ಇವಾಗ ನಾವೇನು ಮಾಡಬೇಕಂದ್ರೆ ಸ್ಪೂನ್ ತೊಗೊಂಡು ಒಂದ್ಸಲ ಕಲಿಸ್ಕೊಳ್ಳೋಣ ಸೌಟಲ್ಲಿ. ಅದನ್ನೆಲ್ಲ ನೀಟಾಗಿ ಆನ್ ಮಾಡ್ಕೊಳ್ಳೋದು, ಸ್ಟವ್ ಆನ್ ಮಾಡ್ಕೊಳ್ಳೋದೇನು ಬೇಡ, ಸುಮ್ಮನೆ ಹಾಗೇ ಅದನ್ನು ನೀಟಾಗಿ ಕಲಿಸ್ಬೇಕು. ಅದು ನೀಟಾಗಿ ಎಲ್ಲ ಅವಲಕ್ಕಿದು ಏನು ಇಟ್ಕೊಂಡಿದೆ ಅದೆಲ್ಲದಕ್ಕೂ ಆ ಗುಜ್ಜು ತಾಕಬೇಕು. ಆ ಥರ ಅದನ್ನು ನೀಟಾಗಿ ನಾವು ಕಲಿಸ್ಕೋಬೇಕು. ಹುಣಸೆ ಹಣ್ಣಿನ ರಸ ಹಾಕಾದ್ಮೇಲೆ ಅದನ್ನು ನೀಟಾಗಿ ಕಲಿಸ್ಬಿಟ್ಟು ಈ ಥರ ಇವಾಗ ನಮ್ಮ ನೋಡಿ ಗಟ್ಟಿಯಾಗುತ್ತೆ. ಇವಾಗ ಇದನ್ನು ನಾವು ಒಂದು 15 ನಿಮಿಷ ತನಕ ತಟ್ಟೆಯನ್ನು ಮುಚ್ಚಿಟ್ಬಿಡೋಣ. ಇವಾಗ 15-20 ನಿಮಿಷ ಆಯಿತು. ಇವಾಗ ಇದನ್ನು ಬಿಡಿಸ್ಕೊಳ್ಳೋಣ. ನೋಡ್ಬೋದು ನೀವು, ಮೆತ್ತಿಗೆ ಬಿಡಿಸ್ಕೋಬೇಕು ಇದನ್ನು. ಇವಾಗ ಒಲೆ ಹಚ್ಕೊಳ್ಬೋದು, ಒಲೆ ಹಚ್ಕೊಂಡು ಮೆತ್ತಿಗೆ ಇದನ್ನು ಫುಲ್ಲು ಬಿಡಿಸ್ಕೊಳ್ಳೋಣ. ಇವಾಗ ಒಲೆ ಹಚ್ಕೊಂಡು ಬಿಡಿಸ್ಬೇಕಾದ್ರೆ 1-2 ನಿಮಿಷ ಇದನ್ನು ನಾವು ಚೆನ್ನಾಗಿ ಬಿಸಿ ಮಾಡಿಕೊಂಡ್ರೆ ಸಾಕು. ಅದು ಗೊಜ್ಜೆ ಎಲ್ಲ ಎಳ್ಕೊಂಡಿದೆ ನೋಡಿ. ಇವಾಗ ಎಳ್ಕೊಂಡು ಫುಲ್ಲು ಬಿಡಿಬಿಡಿಯಾಗಿದೆ. ತುಂಬ ನೀರು ಹಾಕಿದ್ರೆ ತುಂಬ ಮೆತ್ತಗಾಗ್ಬಿಡುತ್ತೆ, ಬಿಡಿಬಿಡಿಯಾಗಿದ್ರೇ ಚೆನ್ನಾಗಿರುತ್ತೆ. ಸೊ ಇವಾಗ ನೋಡ್ಬೋದು ನೀವು ಯಾವ ಥರ ಬಿಡಿ ಆಗ್ತಾಯಿದೆ ಅಂತ. ಮತ್ತು ಕ್ವಾಂಟಿಟಿನೂ ಅಷ್ಟೇ ನಿಮಗೆ ಡಬಲ್ ಆಗಿರುತ್ತೆ. ನಾನು ಆಮೇಲೆ ತೋರಿಸ್ತೀನಿ ಅದನ್ನು, ಕ್ವಾಂಟಿಟಿ ಡಬಲ್ ಆಗಿರೋದನ್ನು. ಇದನ್ನು ನಾವು ಸಂಕಷ್ಟ ಚೌತಿ ಮಾಡ್ತಾರಲ್ಲ, ಸಂಕಷ್ಟ ಚತುರ್ಥಿ ಆವಾಗಲೂ ಕೂಡ ಇದನ್ನು ಪ್ರಸಾದ ಮಾಡ್ತಾರೆ. ಗಣೇಶನಿಗೂ ಕೂಡ ಇದು ಶ್ರೇಷ್ಠ, ಇದು ಅವಲಕ್ಕಿ. ಇವಾಗ ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಮೇಲೆ. ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಇದಕ್ಕೆ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ತೆಂಗಿನಕಾಯಿ ತುರಿನೂ ಕೂಡ ಹಾಕ್ಕೋಬೋದು ನೀವು. ತೆಂಗಿನಕಾಯಿ ತುರಿ ಹಾಕಿದ್ರೆ ಅದನ್ನು ನಾವು ತುಂಬ ಹೊತ್ತು ತನಕ ಇಡೋಕ್ಕಾಗೋದಿಲ್ಲ. ಕೊಬ್ಬರಿ ತುರಿ ಹಾಕಿದ್ರೆ ಒಂದು ಸ್ವಲ್ಪ ಹೊತ್ತು ತನಕ, ಅಂದರೆ ಒಂದು 4-5 ಅವರ್ಸ್ ಕೂಡ ಇಡ್ಬೋದು, ಏನೂ ಆಗೋದಿಲ್ಲ. ಮತ್ತು ನಾವೆಲ್ಲಾದ್ರೂ ಆಚೆ ಎಲ್ಲಾದ್ರೂ ಹೋಗ್ಬೇಕಾದ್ರೂ ಕೂಡ ಇದನ್ನು
ಟಿಫನ್ ಆಗಿ ತೊಗೊಂಡು ಹೋಗ್ಬೋದು. ಅಂದರೆ ರೈಲಲ್ಲಿ ಓಡಾಡೋರು, ಬಸ್ಸಲ್ಲಿ ಓಡಾಡೋರು ಎಲ್ಲ ಇರ್ತಾರಲ್ಲ, ಅವರು ಕೂಡ ರಾತ್ರಿ ಹೊತ್ತು ಜರ್ನಿ ಮಾಡಬೇಕಾರೆಲ್ಲ ಇದನ್ನು ತೊಗೊಂಡು ಹೋಗ್ಬೋದು. ಆವಾಗ ನಾವು ಕೊಬ್ಬರಿ ಹಾಕೋದ್ರಿಂದ ಜಾಸ್ತಿ ಹೊತ್ತು ತನಕ ಇದು ಹಾಳಾಗೋದಿಲ್ಲ. ಇವಾಗ ನೋಡಿ ಇದಾಯಿತು. ಇವಾಗ ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ. ಇದನ್ನೆಲ್ಲ ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ. ಇವಾಗ ನೀವು ಹಾಕ್ಕೊಳ್ಬೇಕಾದ್ರೆ ನೋಡ್ಬೋದು ಕ್ವಾಂಟಿಟಿ ಎಷ್ಟಾಗಿದೆ ಇದು ಅಂತ. ಇವಾಗ ನೋಡಿ ನಮ್ಮ ಕಚ್ಚಾ ಅವಲಕ್ಕಿ ರೆಡಿಯಾಗಿದೆ. ನಾವು ತೊಗೊಂಡಿದ್ದು ಒಂದು ಚಿಕ್ಕ ಬವಲು. ಈ ಬವಲಲ್ಲಿ ನಾವು ತೊಗೊಂಡಿದ್ದು ಒಂದು ಅವಲಕ್ಕಿನ. ಇವಾಗ ನೋಡ್ಬೋದು ನೀವು ಎಷ್ಟಾಗಿದೆ ಅವಲಕ್ಕಿ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಕ್ರಿಯೇಟಿವ್ ಕಿಚನ್.